ಅರ್ಚಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಪರಾರಿಯಾದ ದುಷ್ಕರ್ಮಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ನಗರದ ಪಾರ್ವತಿಪುರದಲ್ಲಿರುವ ಊರುಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಆನಂದ್ ಅವರ ಮೇಲೆ ತಡರಾತ್ರಿಯಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ. ಇನ್ನು ಎಂದಿನಂತೆ ಪೂಜಾ ಕೆಲಸವನ್ನು ಮುಗಿಸಿಕೊಂಡು ತಮ್ಮ ಮನೆಗೆ ವಾಪಸ್ಸಾಗುತ್ತಿದ್ದ ವೇಳೆಯಲ್ಲಿ ಕಣ್ಣೂರಲ್ಲಿ ರಸ್ತೆಯಲ್ಲಿ ಬೈಕ್ನಲ್ಲಿ ಬಂದ ಮುಸುಕುಧಾರಿಗಳಿಬ್ಬರು ರಾಡ್ನಿಂದ ಹೊಡೆದು ಹಲ್ಲೆ ಮಾಡಿದ್ದು ಅಲ್ಲಿಂದ ಪರಾರಿಯಾಗಿದ್ದಾರೆ. ಇನ್ನು ಆನಂದ್ರವರು ತಮ್ಮ ಸಂಬಂಧಿಕರಿಗೆ ಫೋನ್ ಮಾಡಿ ವಿಷಯ ತಿಳಿದು ಅವರು ಬಂದು ರಾತ್ರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದು ಹೆಚ್ಚಿನ ಆಳವಾಗಿ ಗಾಯವಾದ ಕಾರಣದಿಂದಾಗಿ ನಗರದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದ್ದಾರೆ. ಈ ಸಂಬಂಧವಾಗಿ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದು, ಗಾಯಾಳು ಆನಂದ್ ಅವರು ಮಾತನಾಡಿ, ನಮ್ಮ ಸಂಬಂಧಿಕರಿಗೂ ನಮಗೂ ಜಮೀನು ವಿವಾದ ಇತ್ತು. ಆದರೆ ನನ್ನ ಮೇಲೆ ಹಲ್ಲೆ ಮಾಡಿದವರು ಯಾರೆಂದು ನನಗೆ ಮುಸುಕುಧಾರಿಗಳಾದ್ದರಿಂದ ಗೊತ್ತಾಗಲಿಲ್ಲ. ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದೇನೆ. ನನ್ನ ತನಿಖೆಯಿಂದಷ್ಟೇ ಈ ಒಂದು ಹಲ್ಲೆ ಮಾಡಿರುವವರನ್ನು ಬಂಧಿಸಬೇಕು, ನನಗೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮುಗಿಸ್ಕೊಂಡು ಇವನು ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗೋ ದಾರಿಯಲ್ಲಿ ಕಣ್ಣೂರಲ್ಲಿ ರಸ್ತೆ ಹುಣಸೆ ಮರದ ಹತ್ರ ಇವನ್ನ ಅಟ್ಯಾಕ್ ಮಾಡಿದ್ದಾರೆ. ಯಾರೋ ಇಬ್ಬರು ಬಂದು ಅಟ್ಯಾಕ್ ಮಾಡಿದ್ದಾರೆ. ಅದು ಯಾರು ಅಂತ ನಮಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಇದು ನನಗೆ ಫೋನ್ ಮಾಡಿದ್ರು 8:19ಕ್ಕೆ, ಈ ಥರ ಹೊಡಿತಾ ಇದ್ದಾರೆ ನನ್ನ ಬಾ ಅಂತ. ಆ ಟೈಮಲ್ಲಿ ನಾನು ಹೋದೆ. ಈ ಥರ ಏಟೆಲ್ಲ ಬಿದ್ದೋಗಿತ್ತು, ತುಂಬ ಜನ ಸೇರಿಕೊಂಡಿದ್ರು. ಮತ್ತು ಅವ್ರನ್ನ ಎಲ್ಲ ಓಡೋಗಿದ್ರು, ಅವ್ರು ಯಾರೂ ಇರಲಿಲ್ಲ. ನಾನು ಇವನ್ನ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ಮೇಲೆ ಅಲ್ಲಿ ಸ್ಟಿಚಸ್ ಹಾಕಿದ್ರು. ಸ್ಟಿಚಸ್ ಹಾಕಿಸ್ಕೊಂಡ್ಮೇಲೆ ನಾನು ಶ್ರೀನಿವಾಸ ಹಾಸ್ಪಿಟ್ಲಿಗೆ ಕರ್ಕೊಂಬಂದೆ. ಯಾರ ಮೇಲೂ ದ್ವೇಷ ಇಟ್ಕೊಳೋರಲ್ಲ. ಪೂಜಾರು ಅವ್ರ ಅಣ್ಣ ತೀರ್ಕೊಂಡು 3 ತಿಂಗಳಾಗಿದೆ. ಇವ್ರು ಚಿಕ್ಕಪ್ಪನ ಆಸ್ತಿಗೋಸ್ಕರ ಅಂತ ಇವ್ರು ಹೇಳ್ತಾರೆ. ಅದೇನು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಅದು ಪೊಲೀಸವರು ಕಂಡುಹಿಡಿದು ಇವನಿಗೆ ನ್ಯಾಯ ಕೊಡಿಸಿದ್ರೆ ಸಾಕು ಸರ್, ಅಷ್ಟೇ. ನಿಮ್ಮ ಹೆಸರು ಸರ್? ಯತಿರಾಜ್ ಅಂದ್ಬಿಟ್ಟು. ಕೊಂಡು ಮನೆಗೆ ಹೋಗೋ ದಾರಿಯಲ್ಲಿ ಬೈಕಲ್ಲಿ ಬಂದು ಹೊಡೆದಿದ್ರು ಸರ್. ವಿಚಾರ ಅನ್ನೋದು ಗೊತ್ತಿಲ್ಲ. ಬಂದು ಇನ್ನೇನಿಂದ ಬಂದು ತಲೆಗೆ ಫಸ್ಟ್ ಹೊಡೆದು, ನಮ್ಮ ಬೈಕು ಬಿದ್ದೋಯ್ತು. ಅಷ್ಟೊತ್ತಿಗೆ ಆಮೇಲೆ ಕಾಲಿಗೆ ಇದಕ್ಕೆಲ್ಲ ಹೊಡೆದ್ಬಿಟ್ಟೆ. ಯಾಕಂದರೆ ಅವರು ಹೆಲ್ಮೆಟ್ ಹಾಕಿದ್ರು, ಮಂಕಿ ಕ್ಯಾಪ್ ಹಾಕಿರೋದ್ರಿಂದ ಏನೂ ಕಾಣಿಸಿಲ್ಲ. ಅಂದರೆ ಈ ಯಾವುದೋ ಒಂದು ಜಮೀನು ಡಿಸ್ಟ್ರಿಬ್ಯೂಷನ್ ಆಗಿತ್ತು. ಇದರಲ್ಲಿ ನಮ್ಮ ರಿಲೇಷನ್ ಮೇಲೆ ಒಂದು ಸ್ವಲ್ಪ ಅನುಮಾನ ಇದೆ, ಅವರೇ ಮಾಡಿಸಿರ್ಬೋದು ಅಂತ. ಅವ್ರಿಗೆಲ್ಲ ಹೇಳಿದ್ದೀವಿ, ಅದೇ ಎಂಕ್ವೈರಿ ಮಾಡ್ತೀನಿ ಅಂತ. ಈ ರೀತಿ ಘಟನೆ ನಡೆದಿದ್ದು ನಮಗೆ ತುಂಬ ಭಯ ಆಗುತ್ತೆ. ಯಾಕಂದರೆ ಇವೆಲ್ಲ ಟಿ ವಿಯಲ್ಲಿ ನಾವು ನೋಡಿರ್ತೀರಿ ಅಷ್ಟೇ. ಈ ರೀತಿ ನಮಗಾಗಿರೋ ತುಂಬ ಇದಾಗಿದೆ, ಭಯ ಆಗಿದೆ.